ಅಂತೇಳಿ ಟ್ರಾನ್ಸ್ಪೋರ್ಟ್ ಕಮಿಷನರು ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಜೊತೆಯಲ್ಲಿ ನನ್ನ ಅಡಿಷನಲ್ ಕಮಿಷನರ್ ರೋಡ್ ಸೇಫ್ಟಿ ಪುರುಷೋತ್ತಮ್ ಇದ್ದಾರೆ, ಮತ್ತು ನಮ್ಮ ಬೆಂಗಳೂರು ಸೌತ್ ಎನ್ಫೋರ್ಸ್ಮೆಂಟ್ ಅಡಿಷನಲ್ ಕಮಿಷನರ್ ಓಂಕಾರೇಶ್ವರ್ ಇದ್ದಾರೆ, ಮತ್ತು ನನ್ನ RTO ಕಾಳ್ಸಿಂಗಿ ಅವರು ಇದ್ದಾರೆ, ಮತ್ತು ನನ್ನ ಇಲಾಖೆ ಎಲ್ಲ IMEಗಳು ಬಂದಿದ್ದಾರೆ. ಇದು ಸುಮಾರು ರಾತ್ರಿ 8:30ಯಿಂದ ಗೋಕರ್ಣಕ್ಕೆ ಹೊರಟಿರ್ತಕ್ಕಂಥ ಸೀಬರ್ಡ್ ಅಂತಕ್ಕಂಥ ಸಂಸ್ಥೆಗೆ ಸೇರಿದಂಥ ಬಸ್ಸು. ಇದು ಶಿವಮೊಗ್ಗ, ಸಾಗರ ಮತ್ತು ಹೊನ್ನಾವರದ ನಂತರ ಅದು ಗೋಕರ್ಣಕ್ಕೆ ಹೋಗಬೇಕಿತ್ತು. ಈ ಒಂದು ಘಟನೆ ಆಗಬಾರ್ದಿತ್ತು. ಇತ್ತೀಚೆಗೆ ಕೂಡ ನಾವು ಕಳೆದ ತಿಂಗಳು ಆಂಧ್ರ ಪ್ರದೇಶ ಲಿಮಿಟಲ್ಲಿ ಒಂದು ಆಕ್ಸಿಡೆಂಟ್ ಆಗಿದ್ದು ತಮಗೆಲ್ಲ ಗೊತ್ತಿದೆ. ಅದಾದಮೇಲೆ ನಾವು ಕೂಡ ಸೇಫ್ಟಿ ಮೆಜರ್ಸಲ್ಲಿ ಏನು ಎಕ್ಸಿಟ್ ಡೋರ್ಸ್ ಇರಬೇಕು ಮತ್ತು ಎಲ್ಲವನ್ನು ಕೂಡ ಎನ್ಫೋರ್ಸ್ ಮಾಡಿ, ಈ ಗಾಡಿನೂ ಕೂಡ ನಾವು ರೀಸೆಂಟಾಗಿ ಎನ್ಫೋರ್ಸ್ ದಿಸ್ ವೆಹಿಕಲ್ ಡಿಸೆಂಬರಲ್ಲಿ ಮಾಡಿದ್ದೀವಿ. ಅದು ಕೂಡ ನಿಮಗೆ ಅದು ಶೀಟಲ್ಲಿ ಸಿಗುತ್ತೆ ಇನ್ಫಾರ್ಮೇಷನ್ ನಮ್ಮ ವಾಹನಲ್ಲಿ. ಸೊ ಈ ಒಂದು ಘಟನೆಗೆ ಇಲಾಖೆ ವತಿಯಿಂದ ನಮ್ಮ ಸಚಿವರು ಕೂಡ ಬೆಳಿಗ್ಗೆ ನನಗೆ 7 ಗಂಟೆಗೆ ಕಾಲ್ ಮಾಡಿ ಸ್ಥಳಕ್ಕೆ ಹೋಗಬೇಕು ಅಂತ ನಾವು ಮಾತಾಡಿಕೊಂಡು ಬಂದಿದ್ದೀವಿ. ಅಂದರೆ ನಾವು ರೋಡ್ ಸೇಫ್ಟಿ ಕಮಿಷನರ್ ಆಗಿ ಒಂದು ವೇಳೆ ಈ ಥರ ಆಕ್ಸಿಡೆಂಟ್ ಆದಂಥ ಸಂದರ್ಭಗಳಲ್ಲಿ ರಸ್ತೆಗಳಲ್ಲಿ ಏನಾದರೂ ಕೂಡ ಟೆಕ್ನಿಕಲ್ಲಾಗಿ ಏನಾದ್ರು ದೋಷ ಇತ್ತು, ಆಕ್ಸಿಡೆಂಟ್ ಯಾವ ಕಾರಣಕ್ಕಾಗಿ ಆಯಿತು ಅಂತಕ್ಕಂಥದ್ದು ಒಂದು ಪ್ರಾಥಮಿಕವಾಗಿ ನಾನು ನೋಡಬೇಕಾಗತ್ತೆ ಬಂದು ಸ್ಪಾಟಲ್ಲಿ. ಆ ಕಾರಣಕ್ಕಾಗಿ ಬಂದಿದ್ದೀನಿ. ತಮಗೆಲ್ಲ ಆಗಲೇ ತಿಳಿದಿರೋ ಹಾಗೆ ಈ ಒಂದು ಆಕ್ಸಿಡೆಂಟು ಟ್ರಕ್ ಡ್ರೈವರ್ ನೆಗ್ಲಿಜೆನ್ಸ್ ಏನಿತ್ತು ಅದರಿಂದ ಆಗಿರ್ತಕ್ಕಂಥದ್ದು ತಮಗೆಲ್ಲ ಆಗಲೇ ನನಗಿಂತ ಮುಂಚೆನೇ ತಾವೆಲ್ಲ ಸ್ಥಳಕ್ಕೆ ಬಂದು ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಸೊ ಈಗ ಇಲ್ಲಿಂದ ನಾನು ಗಾಯಾಳುಗಳನ್ನೆಲ್ಲ ಮಾತಾಡಿಸ್ಕೊಂಡು ಒಂದು 3 ಜನ ಮಿಸ್ಸಿಂಗ್ ಅಂತ ಹೇಳ್ತಾರೆ, ಮತ್ತು 5 ಜನ ಅಂತ ನಾನೀಗ ADCಗೆ ಮಾತಾಡಿದೆ, 3 ಜನ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ಏನಿದೆ ಅಂತ ನಾವು SP ಅವ್ರ ಜೊತೆ ಕೂಡ ಮಾತಾಡಿ ಮುಂದೆ ಏನು ಇದಕ್ಕೆ ನಾವು ಮುಂದೆ ಈ ಥರದ ಆಕ್ಸಿಡೆಂಟ್ಗಳನ್ನು ತಡೆಯಲಿಕ್ಕೆ ಆಗಲೇ ನಾವು ಭಾಳಷ್ಟು ಪ್ರಾಕ್ಟಿಕಲಾಗಿ ಡಿಸಿಷನ್ಗಳನ್ನು ತೊಗೊಳ್ತಾ ಇದ್ದೀವಿ. ಮೊನ್ನೆ ಕೂಡ ನಮ್ಮ ಸುಪ್ರೀಂ ಕೋರ್ಟ್ ಕಮಿಟಿ ಆನ್ ರೋಡ್ ಸೇಫ್ಟಿ ಅವರು ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ಬಂದಿದ್ದರು. ಅಭಯ್ ಮನೋಹರ್ ಸಪ್ರೆ ಅಂತ ಬೆಂಗಳೂರಿಗೆ ಬಂದು ಸೀರಿಯಸ್ ಆಗಿ ನಮ್ಮ ಎಲ್ಲ ಇಲಾಖಾ ಮುಖ್ಯಸ್ಥರು, ಸರ್ಕಾರದ ಮುಖ್ಯಸ್ಥರು, ಎಲ್ಲರ ಜೊತೆಯೂ ಕೂಡ ಪೊಲೀಸ್ ಮುಖ್ಯಸ್ಥರ ಜೊತೆ ಒಂದು ಮೀಟಿಂಗ್ ಕೂಡ ಮಾಡಿ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಆದರೆ ಈ ಥರ ಘಟನೆಗಳು ಬೆಳಗಿನ ಜಾವಗಳಲ್ಲಿ ಈ ಥರ ಆಗ್ತದೆ. ಸೊ ಇದಕ್ಕೆ ಕಾರಣಗಳು ಕೂಡ ತಮಗೆಲ್ಲ ಗೊತ್ತಿದೆ, ನಮಗೂ ಕೂಡ ಅದರ ಅರಿವಿದೆ. ಇನ್ನು ಮುಂದೆ ಈ ಥರದ್ದು ಆಗದ ರೀತಿಯಲ್ಲಿ ಯಾವ ರೀತಿ ನಾವು ರಸ್ತೆ ಸುರಕ್ಷತೆ ಡಿಪಾರ್ಟ್ಮೆಂಟ್ ವತಿಯಿಂದ ಕ್ರಮ ತಗೋತಕ್ಕಂಥದ್ದು ನಾವು ಪರಿಶೀಲಿಸ್ತೀವಿ. 2 ಡಾಕ್ಯುಮೆಂಟ್ ಸರಿ ಇದೆ. ಹೌದು, ಇದು ಲಾರಿ ಬಂದು ಹರಿಯಾಣ ರಿಜಿಸ್ಟ್ರೇಷನ್, ಒಂದು ಇನ್ಶೂರೆನ್ಸ್ ಇದೆ, ಮತ್ತು ಒಂದು ನ್ಯಾಷನಲ್ ಪರ್ಮಿಟ್ ವ್ಯಾಲಿಡಿಟಿ ಇದೆ, ಮತ್ತು FC ವ್ಯಾಲಿಡಿಟಿ ಇದೆ, ಎಲ್ಲ ಇದೆ. ಈ ವೆಹಿಕಲ್ ಬಂದು ಸೀಬರ್ಡ್ ವೆಹಿಕಲ್ಲು ನಮ್ಮ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ, ಅದಕ್ಕೆ ನಾವೇ ಕಮಿಷನರ್ ಚೇರ್ಮನ್ ಇರ್ತೀವಿ, ನಮ್ಮಿಂದಲೇ ಲೈಸೆನ್ಸ್ ತೊಗೊಂಡಿದ್ದಾರೆ. ಲೈಸೆನ್ಸ್ 2030ವರೆಗೂ ವ್ಯಾಲಿಡಿಟಿ ಇದೆ. ಅವ್ರದ್ದು ಕೂಡ FC ಎಲ್ಲ ವ್ಯಾಲಿಡಿಟಿ ಇದೆ. ರೀಸೆಂಟಾಗಿ ನಾವು ಮಾಮೂಲಿ ಮೊನ್ನೆ ಆ ಘಟನೆ ಆದ ನಂತರದಲ್ಲಿ ನಾವೇನು ಮಾಡಿದ್ವಿ, ಎಲ್ಲ ವೆಹಿಕಲ್ಗಳನ್ನು ಕೂಡ ಕಂಪಲ್ಸರಿ ಸೇಫ್ಟಿ ಡೋರ್ ಇರಲೇಬೇಕು ಅಂತಕ್ಕಂಥದ್ದು ಇರ್ಬೋದು. ಅಥವಾ ಏನಾಗ್ತದೆ, ಕೆಲವು ಸಾರಿ ಸೇಫ್ಟಿ ಡೋರ್ ಓಪನ್ ಮಾಡ್ಕೊಳ್ಳೋಕ್ಕೆ ಗೊತ್ತಾಗಲಿಲ್ಲ ಅಂದಾಗ ಅವ್ರು ಕೂತಿದ್ದ ಕಡೆನೇ ಅಥವಾ ಸೇಫ್ಟಿ ಡೋರ್ ಕಡೆ ಅವ್ರು ಬರುವಾಗ ರಶ್ ಆಗ್ಬೋದಲ್ಲ, ಆ ರೀತಿ ಒಂದು ಹ್ಯಾಮರ್ ಥರ ಅಂದರೆ ಗ್ಲಾಸ್ನ ಒಡೆದು ಬ್ರೇಕ್ ಮಾಡಿ ಹೊರಗಡೆ ಬರಬೇಕು. ಆ ರೀತಿ ಒಂದು ಅವಕಾಶಗಳನ್ನ ಮಾಡಿಕೊಡ್ಬೇಕಾಗುತ್ತೆ ನಾವು ರೋಡ್ ಸೇಫ್ಟಿ ಇದರಲ್ಲಿ ರೂಲಲ್ಲಿ. ಸೊ ಅದೆಲ್ಲವನ್ನು ಕೂಡ ನಾವು ಎನ್ಫೋರ್ಸ್ ಮಾಡ್ತಾಯಿದ್ದೀವಿ. ನಿರಂತರವಾಗಿ ಈ ಚಟುವಟಿಕೆಗಳನ್ನ ನಾವು ನಮ್ಮ ಅಧಿಕಾರಿಗಳು ಮತ್ತು IMEಗಳು ರಸ್ತೆಗಳಲ್ಲಿ ಮಾಡ್ತಾನೆ ಇರ್ತಾರೆ, ಓವರ್ನೈಟ್ ಮಾಡ್ತಾ ಇರ್ತಾರೆ. ಸೊ ಅದು ಮಾಡಿದ್ದಾರೆ. ಈ ವೆಹಿಕಲ್ ಕೂಡ ಆ ರೀತಿ ಒಂದು ತನಿಖೆಗೆ ಡಿಸೆಂಬರ್ಲಿ ಕೂಡ ಒಳಗಾಗಿದೆ. ಅದು ವಾಹನ ಡೀಟೇಲ್ಸ್ ನೀವು ನೋಡ್ಬೋದು, ವಾಹನದಲ್ಲಿ ಗೊತ್ತಾಗ್ತದೆ. ಸ್ಕೂಲ್ ಬಸ್ ಕೂಡ ಡಿಕ್ಕಿ ಆಗಿದೆ ಸರ್. ಇಲ್ಲ, ಸ್ಕೂಲ್ ಬಸ್ಗೆ ಡಿಕ್ಕಿ ಆಗಿದ್ದು ನನಗೆ ಮಾಹಿತಿ ಪಾಸ್ ಆಯಿತು ಅಂತ, ಎಷ್ಟು ಪಾಸ್ ಆಗಿದೆ. ಅಂದರೆ ಇದು ಆ ಘಟನೆ ಸ್ವಲ್ಪ ಅವ್ರು ಪ್ಯಾನಿಕ್ ಆಗ್ತಾರಲ್ಲ ಕೆಲವು ಸರಿ ಡ್ರೈವರ್ಗಳು. ನಾನು ಅದ್ರ ಬಗ್ಗೆ ಏನು ಮಾಹಿತಿ ತೊಗೊಂಡಿಲ್ಲ. ನಾನು ಬರೀ ಇದನ್ನಷ್ಟೇ ಕಾನ್ಸಂಟ್ರೇಟ್ ಮಾಡಿದೆ. ನಾನು ಗಮನಿಸ್ತೀನಿ ಈಗ ಅದನ್ನ. ಇಲ್ಲ, ಆ ಥರ ಏನು ಇದು ಬ್ಲ್ಯಾಕ್ ಸ್ಪಾಟ್ ಅಲ್ಲ ಇದು. ಅದನ್ನೇ ಈ ವಿಜುವಲ್ ಅಬ್ಸರ್ವೇಷನ್ ನೀವೇ ನೋಡ್ಬೋದಲ್ವ, ಎಷ್ಟು ನ್ಯಾರೋ ಇದೆ ರೋಡ್ ಇದು. ಇಲ್ಲಿ ಯಾವುದೇ ಥರದ ಒಂದು ಕರ್ವ್ ಆಗಲಿ, ಒಂದು ಅಟ್ಲೀಸ್ಟ್ ಒಂದು 30 ಡಿಗ್ರಿ ಇದು ಇಲ್ಲ, ಸ್ಟ್ರೈಟ್ ರೋಡ್ ಇದು. ಮೇಲ್ನೋಟಕ್ಕೆ ನಮಗೆ ಅವರು ಡ್ರೈವರ್ ನೆಗ್ಲಿಜೆನ್ಸ್ ಅಂತ ನಾವು ಹೇಳ್ಬೋದು. ಅದು ನೋಡೋಣ, ಪೊಲೀಸವರು ಮತ್ತೆ ಫರ್ದರ್ ತನಿಖೆಯಿಂದ ಹೇಳ್ತಾರೆ. ಅಲ್ಲ, ಈಗ ನೋಡಿ, ಈ ಆಕ್ಸಿಡೆಂಟು ಕ್ರಮ ತಗೊಳ್ತಾನೆ ಇದನ್ನು ಇಷ್ಟೊತ್ತನ್ನು ಅದನ್ನೇ ಎಕ್ಸ್ಪ್ಲೇನ್ ಮಾಡಿದೆ. ಇದು ಡ್ರೈವರ್ ನೆಗ್ಲಿಜೆನ್ಸಿಂದ ಆಗಿರ್ತಕ್ಕಂಥದ್ದು, ಯಾವುದು ದೋಷ ಆ ಥರ ರೋಡ್ದು ಕಂಡೀಷನ್ನು ಅಥವಾ ತಾಂತ್ರಿಕತೆಯಿಂದ ಆದಂಥದ್ದು ಅಲ್ಲ ಇದು. ಸೊ ನೋಡಿ, ಇದನ್ನು ಸ್ಟಡಿ ಮಾಡೋಣ. ಈಗಷ್ಟೇ ಬಂದಿದ್ದೀನಿ, ADC ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಜಿಲ್ಲಾಧಿಕಾರಿಗಳು ಹಿಡ್ಕೊಟ್ರಲ್ಲಿ ಇಲ್ಲ ಅಂತ ಗೊತ್ತಾಯಿತು. ಹಾಗಾಗಿ DC ಇವ್ರ ಜೊತೆ SP ಜೊತೆ ಮಾತಾಡಿ ಮುಂದೆ ನಾನೇನು ಇವ್ರ ಬಗ್ಗೆ ಇದು ಮಾಡೋದು. ಥ್ಯಾಂಕ್ ಯು.